ಇಷ್ಟೆಲ್ಲ ಮಲ್ಕೊಂಡಿದ್ದಾನೆ, ಇವ್ನಿಗೆ ಏನಾಗಿದೆ? ನೋಡಮ್ಮ, ಅವನು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಂಟೋಗಿದ್ದಾನಮ್ಮ. ಅವನಿನ ಮುಂದೆ ಯಾವತ್ತೂ ವಾಪಸ್ ಬರೋದಿಲ್ಲ. ಯಾಕಪ್ಪ ವಾಪಸ್ ಬರಲ್ಲ ಅವನು? ಸರಿ, ನಾನು ಅವನ ಜೊತೆ ಹೋಳ? ಬೇಡಮ್ಮ, ಎಲ್ಲರೂ ಒಂದಲ್ಲ ಒಂದಿನ ಅಲ್ಲಿಗೆ ಹೋಗ್ಬೇಕಾಗಿರೋರೆ. ಆದರೆ ಅವನ ಸಮಯ ಬೇಗ ಬಂದಿದೆ. ನಮ್ಮ ಸಮಯ ಬಂದಾಗ ನಾವು ಹೋಗೋಣ, ಸರಿನಾ? ಅಪ್ಪ, ಹಂಗಂದ್ರೆ ನನಗೆ ಆ ತಾಲೂಕಿನ ಮುಂದೆ ಯಾರು ಇರಲ್ವಾ? ಅಕ್ಕ, ಸ್ವಲ್ಪ ಸುಮ್ಮನಿರು. ಇವಳೊಬ್ಳು ಯಾವ ಹೊತ್ತಲ್ಲಿ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗಲ್ಲ ಇವಳಿಗೆ. ಬಾಲು, ಇದೇನು ಬಾಲು ಕರ್ಮ. ನಾವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ನಿಮ್ಮಮ್ಮ ಒಂದು ಸುಮ್ಮನೆ ನಮ್ಮನ್ನೆಲ್ಲ ಕಳಿಸ್ಕೊಂಡು ಎಲ್ಲನೂ ಹಾಳು ಮಾಡಿಬಿಟ್ರು. ಛೇ, ಅಲ್ಲ, ಇವನಿಗೆ ಸಾಯೋಂಥದ್ದು ಏನಾಗಿತ್ತು ಇವಾಗ? ಹಾಂ, 3 ಹೊತ್ತು ಗೀತಾ ಗೀತಾ ಅಂತ ಅವಳು ಹೆಸರುಕೊಂಡು ಸತ್ತೋಗ್ಬಿಟ್ಟ. ಛೇ. ನೋಡಮ್ಮ ರಾಣಿ, ಎಷ್ಟೊತ್ತಿದ್ರೂ ಅಷ್ಟೇ, ನಿನ್ನ ಮಗ ಅಂತೂ ವಾಪಸ್ ಬರೋದಿಲ್ಲ. ಹಾಗಾಗಿ ಮುಂದೇನು ಕೆಲಸ ಆಗಬೇಕಲ್ಲ, ಅದ್ರ ಕಡೆ ಗಮನ ಕೊಡು. ಏನು ಮುಂದೆ ಆಗೋದು? ಎಲ್ಲ ಆಗೋಯ್ತಲ್ಲ. ನಿಮ್ಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ನನಗಂತೂ ಏನು ಬೇಕಾಗಿಲ್ಲ. ಎಲ್ಲನೂ ನನ್ನ ಮಗನ ಜೊತೆನಲ್ಲೇ ಕಳ್ಕೊಬಿಟ್ಟೆ ನಾನು. ಹೋಗ್ಲಿ ಬಿಡಮ್ಮ, ನಿನ್ಗೆ ಹೇಳೋಕ್ಕಾಗಲ್ಲ. ಮೂರ್ತಿಯವರೇ, ಬನ್ನಿ, ನಾವು ಮುಂದೇನು ಕೆಲಸ ಆಗಬೇಕಲ್ಲ ಅದ್ರ ಕಡೆ ಗಮನ ಕೊಡೋಣ. ಅಮೃತ, ಗೀತಾ ಬಂದಿಲ್ವಾ? ಇಲ್ಲ ರೀ, ಅವಳನ್ನ ನಾನೇ ಬರಬೇಡ ಅಂತ ಹೇಳಿದೆ. ಅವಳು ಇಲ್ಲಿಗೆ ಬರೋದಿಲ್ಲ. ಹಾಂ, ಅದೇ ಮತ್ತೆ ಇವಳು ಹೇಳಿದ ಎಲ್ಲ ನಡಿಬೇಕು. ನೋಡು, ಎಂಥ ತಾಯಿ ಇವಳು. ಗಂಡ ಸತ್ತು ಬಿದ್ದಿದ್ದಾನೆ, ಮಗಳನ್ನ ಬರಬೇಡ ಅಂದ್ಲಂತೆ. ಛೇ ಪಾಪ, ಕೊನೆ ಸಾರಿ ಅವಳ ಮುಖ ನೋಡ್ಕೊತಾ ಇದ್ಲೋ ಏನೋ ಒಂದು. ಇನ್ನು ಮತ್ತೆ ಬೇಕು ಅಂದರೆ ಇವನು ಬರ್ತಾನಾ? ಅವಳ ಮುಖ ನೋಡ್ತಾಳಾ? ಇಲ್ಲ ತಾನೇ. ಲೋ ಮೂರ್ತಿ, ನಿನ್ನ ಹೆಂಡತಿ ಮಾತು ಕೇಳೋದು ಇವಾಗಲಾದರೂ ಬಿಡು. ನಿನ್ನ ಮಗಳಿಗೆ ಫೋನ್ ಮಾಡು, ಒಂದು ಸರಿ ಬಂದು ಮುಖ ಹಾಕೊಂಡು ಹೋಗ್ಲಿ. ಯಾಕೆಂದರೆ ನಾಳಿದ್ದು ಅವಳಿಗೆ ಕಾಯ ಇರುತ್ತೆ. ಹಾಗಾಗಿ ಅವಳಿಗೇನು ಮಾಡಬೇಕು ಅಂತ ಗೊತ್ತಲ್ಲ, ಅದನ್ನೆಲ್ಲ ಮಾಡಿಸ್ಬೇಕು. ಹಾಗಾಗಿ ಅವಳನ್ನ ಕರಿಯಪ್ಪ, ಕರೆಸು. ನೋಡಿ ಅತ್ತೆ, ನೀವು ಇಲ್ದೋದನ್ನ ಮಾತಾಡ್ಕೊಂಡು ಕುತ್ಕೋಬೇಡಿ ಇಲ್ಲಿ. ನನ್ನ ಮಗಳಿಗೆ ಯಾವ ಶಾಸ್ತ್ರನೂ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ನೋಡು, ಎಲ್ಲನೂ ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಮ್ಮ ಸಂಪ್ರದಾಯ ಶಾಸ್ತ್ರ ಅಂತ ಇರ್ತವೆ, ನಾನು ಅದನ್ನೆಲ್ಲ ನಡೆಸಲೇಬೇಕಾಗುತ್ತೆ. ಆಯಿತಾ? ಆಗಲ್ಲ ಅತ್ತೆ, ನಾನಿದು ಯಾವುದೇ ಕಾರಣಕ್ಕೂ ನಡೆಯೋಕ್ಕೆ ಅವಕಾಶ ಮಾಡಿಕೊಡಲ್ಲ. ನನ್ನ ಮಗಳು ಇವಾಗ ಹೇಗಿದ್ದಾಳೋ ಕೊನೆವರೆಗೂ ಹಾಗೇ ಇರಬೇಕು. ಗಂಡ ಅನ್ನೋನು ಏನು ಸೌಭಾಗ್ಯ ಕೊಟ್ಟಿದ್ದಾನೆ ಅಂತ ಅವಳ ಸೌಭಾಗ್ಯನ ತೆಗೆಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೇಳಿ ನೋಡು, ನನಗದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಬರಬೇಡ ನೀನು. ಅದನ್ನು ನಿಂಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹೇಳ್ಕೊ. ನಾಳಿದ್ದು ಅದೇನು ಮಾಡಬೇಕಲ್ಲ ಅದನ್ನು ನಾವು ಮಾಡೇ ಮಾಡ್ತೀವಿ. ನೋಡ್ತೀನತ್ತೆ ನೀವು ನನ್ನ ಮಗಳನ್ನ ಹೇಗೆ ಮುಡ್ತೀರಾ ಅಂತ. ರೀ, ಸ್ವಲ್ಪ ಅವ್ರಿಗೆ ಹೇಳ್ರಿ. ಅಮ್ಮ, ಹೌದು ಅಮ್ಮ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಅದೆಲ್ಲ ಇವಾಗ ಮಾಡಬೇಕಾ? ಇವಾಗ ನೋಡಿ, ನಮ್ಮ ಗೀತನ ಮಾಡಿದ್ರೆ ಇವ್ರ ಮಗಳಿಗೂ ಮಾಡಬೇಕಲ್ಲ, ಆಗುತ್ತಾ? ಸಾಧ್ಯನ ಹೇಳಿ ಪಾಪ? ಹೌದು, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಶಾಸ್ತ್ರ ಯಾವುದೂ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಸರ್. ನೀವು ಹೇಳ್ತಾ ಇರೋದು ಸರಿಯಾಗಿದೆ. ನೋಡಿ ಅಮ್ಮ ಅವರೇ, ಅದು ಯಾವುದೂ ಮಾಡೋದು ಬೇಕಾಗಿಲ್ಲ, ಸರಿನಾ? ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ನಂಗೇನಾಗಬೇಕು? ಏನೋ ವಯಸ್ಸಾಗಿರೋ ಜೀವ ಅಂತ ಹೇಳಕ್ಕೆ ಬರ್ತೀನಿ. ನಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಡ್ತೀರಾ? ಈಗಿನ ಕಾಲದವ್ರು ನೀವು ಏನೇನು ಬೇಕೋ ಮಾಡ್ಕೊಳ್ಳಿ. ಅದಕ್ಕೆ ಪ್ರಪಂಚ ಹಿಂಗಾಗಿರೋದು. ಅಲ್ಲ ಅಮ್ಮ, ಇದೆಲ್ಲ ಹೆಂಗಾಯಿತು? ಹಾಂ, ಅಣ್ಣಂಗೆ ಅಂಥದ್ದು ಏನಾಗಿತ್ತು ಅಂತ? ಸ್ವಲ್ಪನೂ ಮುಂದೆ ಯೋಚನೆ ಮಾಡಿದೆ, ಇಂಥ ಕೆಲಸ ಮಾಡ್ಕೊಂಬಿಟ್ನಲ್ಲ. ಅದೇ ಮತ್ತೆ, ಪ್ರಪಂಚದಲ್ಲಿ ಆ ಗೀತನ ಬಿಟ್ಟರೆ ಬೇರೆ ಹೆಣ್ಮಕ್ಳೇ ಇಲ್ವಾ? ಯಾವಾಗೂ ಸಾಯ್ತಾನೆ ಗೀತಾ ಅಂತ, ಕೊನೆಗೆ ಸತ್ತೇ ಹೋದ. ನೋಡಮ್ಮ, ಹಂಗೆಲ್ಲ ಮಾತಾಡಬಾರ್ದು. ನಾವೆಲ್ಲಿದ್ದೀವಲ್ಲ ಆ ಸಮಯ ಏನು, ಸಂದರ್ಭ ಏನು ತಿಳ್ಕೊಂಡು ಮಾತಾಡಬೇಕು. ಹೀಗೆ ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಮನ್ಸಿಗೆ ನೋವಾಗಲ್ವೇನಮ್ಮ? ಅಯ್ಯೋ ಅಂಕಲ್, ನಾನು ನಿಮ್ಗೆ ಹೇಳಿಲ್ಲ ಬಿಡಿ. ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದೆ, ಅವ್ರಿಗೆ ಅರ್ಥ ಆಗಿರುತ್ತೆ. ಹಾಂ, ಹೇಳಮ್ಮ ಹೇಳು. ನಾನು ಕೇಳೋಂಗಿದ್ದೀನಿ, ನೀನು ಹೇಳೋಂಗಿದ್ದೀಯ. ಅಪ್ಪ ನೋಡಿ,
ಇದೆಲ್ಲ ಮುಗಿದ್ಮೇಲೆ ನಾನು ಮತ್ತು ಬಾಲು ನಿಮ್ಮ ಮನೆಗೆ ಬರ್ತೀವಿ. ಇನ್ಮೇಲೆ ನಾವು ಅಲ್ಲೇ ಇರ್ತೀವಿ. ಇಲ್ಲಿರೋಕ್ಕೆ ನಂಗೆ ಇಷ್ಟ ಇಲ್ಲ ಅಪ್ಪ. ಅಕ್ಕನಿಗೋಸ್ಕರ ಇಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅಕ್ಕನ ಲೈಫೇ ಹೀಗಾಯ್ತಲ್ಲ, ಹಾಗಾಗಿ ನಾವೆಲ್ಲ ಅಲ್ಲೇ ಇರೋಣ. ಬಾಲು, ನೀನು ಏನಂತೀಯ? ಆಯಿತು ಚಿನ್ನ, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ತೀನಿ. ಲೋ ಬಾಲ, ಯಾಕೋ ನೀನು ಹಾಗೆ ಮಾತಾಡ್ತಾ ಇದೀಯಾ? ನಿಮ್ಮ ಅಣ್ಣ ಅಂತೂ ಹೊಂಟೋಗ್ಬಿಟ್ಟ. ಇವಾಗ ನೀನು ಹೋಗ್ಬಿಟ್ರೆ ನಿಮ್ಮ ಅಮ್ಮನ ಗತಿ ಏನು? ನಿಮ್ಮ ಅಮ್ಮನ ಯಾರು ನೋಡ್ಕೋಬೇಕೋ? ಹಾಂ, ಅಲ್ಲ, ನಮ್ಮ ಮನೆ ಗಂಡು ಮಕ್ಳಿಗೆಲ್ಲ ಏನು ರೋಗ ಬಂದಿದೆ? ಹೆಣ್ಮಕ್ಳಿಂದ ಬಿದ್ದು ಹೀಗೆ ತಲೆ ಆಡಿಸ್ತಿರಲ್ಲ. ನನ್ನ ಹೊಟ್ಟೆ ಮಗನು ಹಾಗೆ ಹೆಂಡತಿ ಮಾತಿಗೆ ಹ್ಞೂ ಹ್ಞೂ ಅನ್ನಲ್ಲ. ಇನ್ನು ನೀನು ಅದೇ ಬಾಳ. ಯಾಕೋ ನೀವು ಹಿಂಗೆಲ್ಲ ಆಡೋದು? ಅಯ್ಯೋ ಅಜ್ಜಿ, ನಿಂದೊಳ್ಳೆ ಆಯ್ತಲ್ಲ. ನೋಡಿ, ಇವಾಗ ಅಮ್ಮನ ನೋಡ್ಕೋಬೇಕು ಅಂತ ನಾನು ಇಲ್ಲೇ ಇದ್ದರೆ ಪಾಪ ನಮ್ಮ ಮಾವಂಗೆ ಆಯ್ತಾರೆ ಹೇಳಿ. ಅವ್ರಿಗೂ ಮಗನೇ ಆಗಲಿ ಅಳಿಯನೇ ಆಗಲಿ ನಾನೇ ತಾನೇ. ಹಾಗಾಗಿ ನಾನಂತೂ ಇಲ್ಲಿರೋದಿಲ್ಲಪ್ಪ. ನಾನು ಇರಬೇಕಾದ್ರೆ ನಾನು ಹೆಂಡತಿ ಇರಬೇಕು. ಅವಳಿಗೆ ಮೊದಲೇ ಇಲ್ಲಕ್ಕೆ ಇಷ್ಟ ಇಲ್ಲ. ಇನ್ನು ನಾನೊಂದು ಕಡೆ ಅವಳೊಂದು ಕಡೆ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹಾಗಾಗಿ ನಾನು ಹೋಗಿ ಅಲ್ಲೇ ಇದ್ಬಿಡ್ತೀನಿ. ಬೇಕಾದರೆ ಅಮ್ಮ ಬಂದು ಅಲ್ಲೇ ಇರಲಿ ಬಿಡಿ. ಬಾಲು, ಬೇಡ ಅನ್ನು. ಸುಮ್ಮನೆ ಅಮ್ಮ ಅದೆಲ್ಲ ಬರೋಕ್ಕೆ ಒಪ್ಕೊಳ್ಳಲ್ಲ, ಅದಕ್ಕೆ ಹಂಗಂದೆ. ಹಾಂ, ಏನು ಮಕ್ಕಳು ಏನೋ, ಮಕ್ಕಳು ಅಂತ ನಾವು ಎಲ್ಲ ಬಿಟ್ಟು ಬೆಳೆಸ್ತೀವಿ. ಅವರು ನೋಡ್ಕೊಳ್ಬೇಕಾಗಿರೋ ವಯಸ್ಸಲ್ಲಿ ನಮ್ಮನೆ ಬಿಟ್ಟು ಹೋಗ್ತಾರೆ. ಇಂಥ ಮಕ್ಕಳು ಯಾರಿಗೆ ಬೇಕು? ನೋಡಪ್ಪ ಮಗನೇ, ಇನ್ನೂ ಎಷ್ಟೊತ್ತಿನ ಕುತ್ಕೊಂಡಿರ್ತೀಯ ಅಣ್ಣ ಮುಂದೆ ಇಟ್ಕೊಂಡು. ಸುಮ್ಮನೆ ಎಲ್ರಿಗೂ ನೋವು ಅವನ ಮುಖ ನೋಡ್ತಾ. ಹಾಗಾಗಿ ನಡೀರಿ, ಮುಂದೆ ಏನು ಕೆಲಸ ಮಾಡಬೇಕಲ್ಲ ಎಲ್ಲ ಮಾಡೋಣ. ನೋಡಿ ಮೂರ್ತಿಯವರೇ, ಇವನ್ನ ನಾವು ಮಣ್ಣು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕರೆಂಟ್ ಕೊಡಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲ ಕೆಲಸ ಮುಗಿಸ್ಕೊಬರೋಣ. ಈ ಲೇಡೀಸಲ್ಲಿ ಯಾರೂ ಬೇಡ, ಇಲ್ಲೇ ಇರಲಿ. ಬನ್ನಿ, ನಾನು ವ್ಯಾನಿಗೆ ರೆಡಿ ಮಾಡಿ ಹೇಳ್ತೀನಿ. ವ್ಯಾನ್ ಬಂದು ನಿಂತಿದೆ, ಹಾಗಾಗಿ ತೊಗೊಂಡೋಗೋಣ ಬನ್ನಿ. ಆಯಿತು, ನಡೀರಿ ಹೋಗೋಣ. ಅರಿ, ನಾನು ಮನೆಗೆ ಹೋಗಿರ್ತೀನಿ, ನೀವು ಹಂಗೆ ಮನೆಗೆ ಬಂದುಬಿಡಿ. ಆಯಿತು ಅಂಬತ್ತ. ನಾನು ನನ್ನ ತಂಗಿ ಅಂತ ಮಾತಾಡ್ಸ್ಬೇಕಾ? ನನ್ನ ಮಗಳು ಜೀವನ ಹಾಳು ಮಾಡಿದ್ದು ಅಂತ ಸಿಟ್ಟು ಮಾಡ್ಕೋಬೇಕಾ? ಅಮ್ಮ, ನನ್ನ ಕೈಲಿ ಗೀತನಿಗೆ ನೋಡೋಕ್ಕೆ ಆಗ್ತಾ ಇಲ್ಲಮ್ಮ. ಅವಳಿಗೇನಾದರೂ ನೀನು ಸ್ವಲ್ಪ ಸಮಾಧಾನ ಹೇಳು. ನಾನಂತೂ ಹೇಳಿದ್ದೆಲ್ಲ ಆಯಿತು, ಅವಳೊಂದು ಸಮಾಧಾನ ಆಗ್ತಾನೇ ಇಲ್ಲ. ಮಗನೇ, ಹೇಗೆ ಸಾಧ್ಯ ಆಗುತ್ತೆ ಹೇಳು? ಅವಳು ಒಂದು ಹೆಣ್ಣು ಕಣೋ, ಅದು ಚಿಕ್ಕ ಹುಡುಗಿ ಬೇರೆ. ಅವಳಿಗೆ ಈ ವಯಸ್ಸಲ್ಲೇ ಇಷ್ಟೊಂದು ಆಘಾತದ ಮೇಲೆ ಒಂದೊಂದು ಆಘಾತ, ಎಷ್ಟು ಅಂತ ಅವಳ ಮೈಂಡೇ ಆಗಲಿ ಅವಳ ಮನಸ್ಸೇ ಆಗಲಿ ತಡ್ಕೊಳ್ಳುತ್ತೆ ಹೇಳು? ನನಗದು ಅರ್ಥ ಆಗುತ್ತೆ ಅಮ್ಮ. ಆದರೆ ಅವಳು ಹೀಗಿದ್ಬಿಟ್ರೆ ನನ್ನ ಕತೆ ಏನು ಹೇಳು? ಸರಿ ಮಗನೇ, ನಾನು ಒಂದೆರಡು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಮ್ಮ, ಮಗಳೇ ಗೀತಾ, ಹತ್ಬೇಡಮ್ಮ. ಈ ರೀತಿಯಾಗಿ ಅವಳನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನಿನ್ನ ಮನಸ್ಸು ತುಂಬ ಭಾರ ಆಗಿಬಿಡುತ್ತೆ. ಮನಸ್ಸು ಬಿಚ್ಚಿ ಹತ್ಬಿಡು. ಆದರೆ ನಿನ್ನ ಕಣ್ಣಲ್ಲಿ ಬರೋ ನೀರು ಇವತ್ತೇ ಕೊನೆ ಆಗಬೇಕು. ಯಾಕೆಂದರೆ ಇನ್ನು ಮುಂದೆ ನೀನು ಯಾವುದು ಕಾರಣಕ್ಕೂ ಅಳಬಾರ್ದು. ನೋಡು, ಅವನು ಮಾಡಿದ ಕರ್ಮ ಆಗಿತ್ತು, ಅದಕ್ಕೆ ಅವನು ಹೊಂಟೋದ. ಸತ್ತೋಗಿರೋ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಆದರೆ ಅವನು ಮಾಡಿದ್ದು ಯಾವುದು ಸರಿ ಇರಲಿಲ್ಲ. ಹಾಗಾಗಿ ನೀನನ್ನು ಮರೆತುಬಿಟ್ಟು ಮುಂದಿನ ಜೀವನದ ಕಡೆ ಗಮನ ಕೊಡಲೇಬೇಕು. ನಿನ್ನ ಕಣ್ಣೀರಿಗೆ ಬೆಲೆ ಕೊಡ್ದವನಿಗೋಸ್ಕರ ನೀನು ಇಷ್ಟೊಂದು ನೋವು ಪಡಬೇಕಾ? ಯೋಚನೆ ಮಾಡು. ಆ ದೇವರು ಕೆಲವೊಂದು ಸಾರಿ ನಮ್ಮಿಂದ ಕೆಲವ್ರನ್ನ ದೂರ ಮಾಡ್ತಾನಂತೆ. ಯಾಕೆ ಗೊತ್ತಾ? ನಮ್ಮ ನೋವು ಕೊನೆಯಾಗಲಿ ಅನ್ನೋ ಕಾರಣಕ್ಕೆ. ನಿನ್ನ ಜೀವನ ಇಷ್ಟಕ್ಕೆ ಮುಗ್ದೋಗಿಲ್ಲ ಮಗಳೇ. ನೀನು ಇನ್ನೂ ಬದುಕಬೇಕು, ಸಾಧನೆ ಮಾಡೋದಿದೆ. ನಿನ್ನ ಕನಸುಗಳು ಇನ್ನೂ ತುಂಬ ಇದ್ದಾವೆ, ಅದನ್ನೆಲ್ಲ ಸಹಕಾರ ಮಾಡಿಕೊಳ್ಳಲೇಬೇಕು. ಹಾಗಾಗಿ ನೀನು ಈಗಿರೋದು ಸರಿಯಲ್ಲ ಮಗಳೇ. ಎದ್ದೇಳು, ಧೈರ್ಯ ತಗೊಂಡು ಎದ್ದೇಳು. ಆಂಟಿ, ಅವನು ನನಗೆ ಎಷ್ಟೇ ನೋವು ಕೊಟ್ಟಿದ್ರು, ಒಂದು ಟೈಮಲ್ಲಿ ನನ್ನ ಗಂಡ ಹಾಕಿದ್ದವನು. ಇವಾಗ ಅವನಿಲ್ಲ ಅನ್ನೋ ಸದ್ಯ ಕೇಳಿ ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತಾಯಿದೆ. ಅವನ ಮೇಲಿದ್ದ ಪ್ರೀತಿ ನನಗೆ ಯಾವಾಗೂ ಸತ್ತೋಗಿತ್ತು.
ಆದರೆ ಈ ವಿಷಯ ಕೇಳ್ಪಟ್ಟಾಗ ಏನೋ ಒಂಥರ ವಿಚಿತ್ರವಾದ ನೋವು ನನ್ನ ಕಾಡ್ತಾ ಇದೆ ಆಂಟಿ. ನಾನು ಅವನ ಮುಖ ನೋಡಲ್ಲ ಅಂತ ಹೇಳಿದ್ದೆ, ಅವನ ಬದುಕಲ್ಲಿ ನಾನು ಇರಲ್ಲ ಅಂತಲೂ ಹೇಳಿದ್ದೆ. ಆದರೆ ಅವನು ಹೀಗೆ ಶಾಶ್ವತವಾಗಿ ನನ್ನ ಬದುಕಿನ ದೂರ ಹೋಗ್ತಾನೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಅವನು ನನ್ನ ಜೀವನದಲ್ಲಿ ತುಂಬ ಕಷ್ಟ ಕೊಟ್ಟಿದ್ದಾನೆ. ಆದರೆ ಆ ಕೋಪಕ್ಕಿಂತಲೂ ನನಗೆ ದುಃಖನೇ ಜಾಸ್ತಿ ಆಗ್ತಾಯಿದೆ ಆಂಟಿ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಗೀತಾ, ನಿನ್ನ ನೋವು ನನಗೆ ಅರ್ಥ ಆಗ್ತಾಯಿದೆ. ನಿನ್ನ ಮನಸ್ಸು ಎಷ್ಟು ಬಾಧ ಆಗಿದೆ ಅಂತಲೂ ನನಗೆ ಗೊತ್ತಾಗ್ತಾಯಿದೆ. ಆದರೆ ಪ್ಲೀಸ್ ಈ ಟೈಮಲ್ಲಿ ನೀನು ಯಾವತ್ತೂ ಒಂಟಿ ಅಂತ ಅನ್ಕೋಬೇಡ. ನಡೆದಿರೋದನ್ನ ಬದಲಿಸೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಆದರೆ ನಿನಗೆ ಅವ್ನು ಕೊಟ್ಟಿರೋ ನೋವು ನಿಜನೇ ಅಲ್ವಾ? ಆದರೆ ಆ ನೋವು ನಿನಗೆ ಭವಿಷ್ಯ ಆಗಬಾರ್ದು. ನೀನು ಎಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಇವತ್ತಿನ ತನಕ ನಿಂತಿದ್ದೀಯ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅದೇ ಧೈರ್ಯದಿಂದ ಈ ನೋವನ್ನು ದಾಟ್ಬಿಡು. ಹತ್ಬಿಡು ಗೀತಾ, ನಿನ್ನ ಮನಸ್ಸು ಹಗುರ ಆಗೋಷ್ಟು ಹತ್ಬಿಡು. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಿನ್ನ ಕಣ್ಣೀರಿಗಿಂತಲೂ ನಿನ್ನ ನಗು ತುಂಬ ಸುಂದರವಾಗಿರುತ್ತೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಏನೇ ಆಗಲಿ ನಿನ್ನ ಜೊತೆ ನಡೆಯೋ ಒಬ್ಬ ಗೆಳೆಯನಾಗಿ ನಾನು ಯಾವಾಗಲೂ ಇರ್ತೀನಿ. ನೀನು ಬೀಳಬೇಕಾದ್ರೆ ಕೈ ಹಿಡ್ಕೊಳ್ಳೋಕ್ಕೆ, ನಿಂಗೆ ದುಃಖ ಆದಾಗ ಕೇಳಿಸ್ಕೊಳ್ಳೋಕ್ಕೆ, ಧೈರ್ಯ ಬೇಕಾದಾಗ ನಿನ್ನ ಜೊತೆ ನಿಂತ್ಕೊಳ್ಳೋಕ್ಕೆ ನಾನು ಖಂಡಿತ ಯಾವಾಗಲೂ ಇದ್ದೇ ಇರ್ತೀನಿ ಗೀತಾ. ಅದಕ್ಕೆ ಈ ಕ್ಷಣನ ಒಬ್ಬಳೇ ಎದುರಿಸ್ಬೇಡ ಗೀತಾ. ನೀನು ನೋವನ್ನ ಹಂಚ್ಕೋ, ನಿಧಾನವಾಗೆಲ್ಲ ಸರಿ ಹೋಗುತ್ತೆ. ನಿನ್ನ ಜೊತೆ ನಾನು ಅಮ್ಮ ಎಲ್ಲರೂ ಇರ್ತೀವಿ ಗೀತಾ. ಪ್ಲೀಸ್ ಸಮಾಧಾನ ಮಾಡ್ಕೊ. ನೀನು ಹಿಂಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆಂಟಿ, ಸಂಜು, ನೀವೆಲ್ಲ ನನ್ನ ಜೊತೆ ಇರಬೇಕಾದ್ರೆ ನಾನೇಕೆ ಹೆದರ್ಕೊಳ್ಳಿ? ಇಲ್ಲ, ನಾನು ಖಂಡಿತ ಹೆದರ್ಕೊಳ್ಳಲ್ಲ, ಅಳೋದು ಇಲ್ಲ, ದುಃಖನೂ ಪಡಲ್ಲ. ನನಗೆ ಗೊತ್ತು ನಾನು ಹೇಗಿರಬೇಕು ಅಂತ. ಹಾಗೆ ಇರ್ತೀನಿ. ಪ್ಲೀಸ್ ನನ್ನಿಂದಾಗಿ ನೀವ್ಯಾರು ಹರ್ಟ್ ಆಗಬೇಡಿ, ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಸರಿ ಹೋಗ್ತೀನಿ. ನಾನು ಮುಂದೆ ಅಳಲ್ಲ. ಹಾಂ ಆಂಟಿ, ಸಂಜು, ಒಂದು 10 ನಿಮಿಷ ನಾನು ಒಬ್ಬಳೇ ಇರಬೇಕು. ಪ್ಲೀಸ್ ನೀವೇ ಹೆದರ್ಕೊಂಬೇಡಿ. ನಾನೇನು ಅನಾಹುತ ಮಾಡ್ಕೊಳ್ಳೋಕೆ ಹೋಗಲ್ಲ, ನಾನಷ್ಟು ಹೇಳಿನೂ ಅಲ್ಲ. ಹಾಗಾಗಿ ಒಂದು ಸ್ವಲ್ಪ ನನಗೆ ಅಂತ ಟೈಮ್ ಕೊಡ್ತೀರಾ ಪ್ಲೀಸ್? ಖಂಡಿತ ಅಮ್ಮ, ನನಗೆ ಗೊತ್ತಿದೆ, ಹಾಗೆ ನನ್ನ ಮಗನಿಗೆ ಗೊತ್ತಿದೆ ನೀನೇನು ಅಂತ. ನೀನು ಯಾವುದೇ ರೀತಿ ಕೆಟ್ಟ ಯೋಚನೆಗೆ ಅಥವಾ ಕೆಟ್ಟ ಕೆಲಸಕ್ಕೆ ಕೈ ಹಾಕಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆಯಿತು, ನಿಂಗೆ ಎಷ್ಟು ಸಮಯ ಬೇಕಲ್ಲ ಅಷ್ಟನ್ನು ತಗೋ. ಆದರೆ ನೀನು ಹೊರಗಡೆ ಬರಬೇಕಾದ್ರೆ ಹಳೆ ಗೀತ ಆಗಿರಬೇಕು. ಯಾವ ಗೀತ ಗೊತ್ತಾ? ನನ್ನ ಮಗ ಇನ್ನೂ ಮೊದಲು ಸರಿ ನೋಡಿದ್ನಲ್ಲ, ಆ ಗೀತ ಆಗಿರಬೇಕು. ನೆನ್ಪಿಟ್ಕೊ ಗೀತಾ, ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ ಗೀತಾ. ಬೇಗ ಬಂದುಬಿಡು.